ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಪೂಜೆ ಮಾಡ್ತಾ ಇದ್ದೀರಿ, ದೇವರಿಗೆ ದೀಪವನ್ನು ಹಚ್ಚಿಟ್ಟಿರ್ತೀರಿ. ಮಧ್ಯಭಾಗದಲ್ಲಿ, ಪೂಜೆ ಮಧ್ಯಭಾಗದಲ್ಲಿ ಅದರಷ್ಟಕ್ಕೆ ತನ್ನಷ್ಟಕ್ಕೆ ದೀಪ ಆರಿ ಹೋಗುತ್ತೆ. ಅದರ ಅರ್ಥ ಏನು? ಒಳ್ಳೇದಲ್ವಾ? ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತಲ್ಲ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ನನ್ನ ಚಾನಲಲ್ಲಿ. ಹಾಗೆಯೇ ನೀವು ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಏನಾದರೂ ಪರಿಹಾರ, ಸಿಕ್ಕಾಪಟ್ಟ ಪರಿಹಾರ ಬೇಕು ಅಥವಾ ಸಮಾಧಾನ ಅಂತ ಏನೋ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಸಮಸ್ಯೆನ ಬರೆದು ಕಳಿಸಿ. ಮನುಷ್ಯ ಅಂದಮೇಲೆ ಸಮಸ್ಯೆ ಇದ್ದಿದೆ ಅಲ್ವಾ, ಬರೆದು ಕಳುಹಿಸಿ. ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದು ಗೊತ್ತಿದ್ದರೆ ನಮೂದಿಸಿ, ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಪ್ರಶ್ನೆ ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಇರಬೇಕು. ಹಾಗೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ಅವರಿಗೆ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು, ಯಾವುದಕ್ಕಾದರೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಬರೆದುಕೊಳ್ಳಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಯಾರಿಗಾದರೂ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ತಿಳ್ಕೋಬೇಕು ಅಂದರೆ ಅದನ್ನು ಕೂಡ ಕೇಳಬಹುದು. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋದು ಲೇಟ್ ಆದರೆ ಚಿಂತೆ ಬೇಡ, ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ಮುಚ್ಚತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜು ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನನ್ನ ಪ್ರೀತಿ ವೀಕ್ಷಕೆಯಾದಂಥ ವೈಷ್ಣವಿ ಅವರ ಪತಿಯಾದಂಥ ಚಿದಾನಂದ್ ಅವರ ಹುಟ್ಟಿದ ಹಬ್ಬ ಇವತ್ತು. ಚಿದಾನಂದ್ ಅವರಿಗೆ ಶಿವದೇವರ ಕೊರಗಜ್ಜು ದೇವದ ಆಶೀರ್ವಾದ ಸದಾ ಇರಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲ ರೀತಿಯ ಏನಾದರೂ ಕನಸುಗಳು ಇದ್ದರೆ ಅದೆಲ್ಲ ನನಸಾಗಲಿ ಆ ದೇವರ ಆಶೀರ್ವಾದದಿಂದ ಅಂತ ಹೇಳ್ತಾ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಇನ್ನೊಮ್ಮೆ ಹೇಳ್ತಾ, ಚಿದಾನಂದ್ ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಏನೋ ಪೂಜೆ ಮಾಡ್ತಾ ಇರ್ತೀರಿ, ನಡುವಲ್ಲೇ ಸಡನ್ನಾಗಿ ಏನೋ ದೀಪ ಗಾಳಿಗೆ ಅದು ಇದು ಅಂತ ನೀವು ಅದನ್ನು ಕೇರ್ಲೆಸ್ ಆಗಿ ಮಾಡಬಾರ್ದು. ಯಾಕಂದರೆ ಒಂದು ದೀಪ ಆ ಥರ ಆರಿ ಹೋದರೆ ಒಳ್ಳೆಯದಲ್ಲ. ಮನೆಯಲ್ಲಿ ನಕಾರಾತ್ಮಕತೆ ಜಾಸ್ತಿ ಇದೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದರೆ ಆ ಥರ ಆಗುತ್ತೆ. ಮತ್ತು ಇನ್ನೊಂದು, ಪೂಜೆಯ ಫಲ ಅಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ, ಅದು ಅಂತೂ ನಿಷ್ಪ್ರಯೋಜಕ ಅಂತಲೇ ಹೇಳ್ಬೋದು. ಆದಷ್ಟು ನೀವು ಅದರ ಬಗ್ಗೆ ಗಮನ ಕೊಡಿ. ನೆಗೆಟಿವ್ ಎನರ್ಜಿ ಇದ್ದರೆ ಆ ಥರ ಆಗುತ್ತೆ ಮನೆಯ ಒಳಗಡೆ. ಧನ್ಯವಾದಗಳು.